ನನ್ನೆಲ್ಲ ಪ್ರೀತಿಯ ಸ್ಪರ್ಧಾ ಮಿತ್ರರಿಗೆ ಕರ್ನಾಟಕ ಚಾಂಪ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವು ಆಲ್ರೆಡಿ ಏನ್ ಮಾಡ್ತಿದ್ದೇವಪ್ಪ ಅಂತಂದ್ರೆ ಪ್ರತಿದಿನ ನಿಮ್ಗೆ ಯೂಸ್ಫುಲ್ ಆಗುವಂತ ವಿಡಿಯೋಗಳನ್ನ ಮಾಡ್ತಾ ಇದ್ದೇವೆ, ಹೌದಲ್ವಾ? ಮಾಡಕತ್ತೇವಲ್ರಿ. ಆಲ್ರೆಡಿ ನಾವ್ ಏನ್ ಮಾಡಿದೇವಪ್ಪ ಅಂದ್ರೆ ಇದ್ರ ಬಗ್ಗೆ ಕಾಂಪಿಟೇಟಿವ್ ಫೀಲ್ಡ್ ಬಗ್ಗೆ ಕ್ಲಾಸಸ್ ನ ಮಾಡಿ ಆಗ್ತಾ ಇದ್ದೀನಿ. ನಿಮ್ಗೆ ಯೂಸ್ಫುಲ್ ಆಗಿರುವಂತ ವಿಡಿಯೋ ರೀ ಇದೆಲ್ಲ. ಏನ್ ಮಾಡಿ ಇವತ್ತು ಅದೇ ರೀತಿಯಾಗಿ ಕ್ಲಾಸ್ ನ ಮಾಡ್ತಾ ಇದ್ದೀನಿ. ಏನಪ್ಪಾ ಅಂತಂದ್ರೆ ಈ ಕೆಳಗಿನವುಗಳಲ್ಲಿ ಯಾವ್ದು ಅವಿಭಾಜ್ಯ ಸಂಖ್ಯೆ ಅಲ್ಲ ಅಂತ ಕ್ವಶನ್ ಮಾಡಕತ್ತಾನ. ಯಾವ್ದು ಅವಿಭಾಜ್ಯ ಸಂಖ್ಯೆ ಅಲ್ಲ ಅಂತ? ಯಾವ್ದು ಅವಿಭಾಜ್ಯ ಸಂಖ್ಯೆ ಅಲ್ರಿ? ಆ ಇಲ್ಲಿ ನೋಡ್ರಿ, ಅವಿಭಾಜ್ಯ ಸಂಖ್ಯೆ ಅಲ್ಲ ಅಂತ ಹೇಳಕತ್ತಾನಪ್ಪ ಅಂದ್ರ ಅವಿಭಾಜ್ಯ ಸಂಖ್ಯೆಗಳ ಬಗ್ಗೆ ಗೊತ್ತಿರಬೇಕ ನಮಗ. ಅವಿಭಾಜ್ಯ ಸಂಖ್ಯೆಗಳ ಬಗ್ಗೆ ಗೊತ್ತಿರಬೇಕು. ಅವಿಭಾಜ್ಯ ಸಂಖ್ಯೆಗಳಂದ್ರೆ ಅದು ಕಂಪಲ್ಸರಿ ಯಾವುದೇ ನಂಬರ್ ಇತ್ತಪ್ಪ ಅಂದ್ರ ಕಂಪಲ್ಸರಿ ಅದು ಒನ್ ಟೇಬಲ್ ಒಳಗೆ ಬರಬೇಕ್ರಿ, ಮತ್ತೆ ಅದೇ ಟೇಬಲ್ ಒಳಗಡೆ ಬರಬೇಕು. ಒನ್ ಟೇಬಲ್ ಅಲ್ಲಿ ಬರ್ಬೇಕು ಮತ್ತೆ ಅದೇ ಟೇಬಲ್ ನ ಬರಬೇಕು. ಅವಕ್ ನಾವ್ ಏನ್ ಹೇಳ್ತೇವೆ? ಅವಿಭಾಜ್ಯ ಸಂಖ್ಯೆಗಳು ಹೇಳ್ತೇವೆ. ಫಾರ್ ಎಕ್ಸಾಂಪಲ್ ಟೂ ಟೂ ಯಾವ ಟೇಬಲ್ ನ ಬರ್ತೀರಿ? ಒನ್ ಟೇಬಲ್ ನ ಬರ್ತಾ, ಟೂ ಟೇಬಲ್ ನ ಬರ್ತಾ. ತ್ರೀ ಯಾವ ಟೇಬಲ್ ನ ಬರ್ತೀರಿ? ಒನ್ ಟೇಬಲ್ ನ ಬರ್ತಾ ಮತ್ತ ತ್ರೀ ಟೇಬಲ್ ನ ಬರ್ತೈತಿ. ಬಟ್ ಇವ್ನ್ ಬಿಟ್ರೆ ಇನ್ ಯಾವುದೇ ಟೇಬಲ್ ನ ಬರಲ್ರಿ. ಇದು ಇನ್ ಯಾವುದೇ ಟೇಬಲ್ ನ ಬರಲ್ಲ, ಹೌದ್ರಿ? ಇವಾಗ ನಾವ್ ಏನ್ ಹೇಳ್ತೇವಪ್ಪ ಅಂತಂದ್ರ ಅವಿಭಾಜ್ಯ ಸಂಖ್ಯೆಗಳು ಅಂತ ಹೇಳ್ತೇವಿ. ಓಕೆನಾ? ಇಲ್ಲಿ ನೋಡಿ, ಅಂದ್ರೆ 71 ಏನಪ್ಪಾ ಅಂದ್ರೆ 1 ಮತ್ತೆ 71 ಟೇಬಲ್ ನಾಗ ಅಷ್ಟ ಬರುತ್ತೆ. 61 1 ಮತ್ತೆ 61 ಟೇಬಲ್ ನಾಗ ಅಷ್ಟ ಬರುತ್ತಾ. 97 is also divided by 1 and 97. ಓಕೆನಾ? ಹಾಗಾದ್ರ 21 ಎಷ್ಟು ಅಪವರ್ತನಗಳನ್ನು ಹೊಂದ್ಯಾವು ಅಂತ ಇವಕ್ಕೆಲ್ಲ ಏನ್ ಹೇಳ್ತೇವ್ರಿ ನಾವು? ಅಪವರ್ತನಗಳಂತೇವಿ. ಇದು ಯಾವ ಟೇಬಲ್ ನ ಬರುತ್ತೆ? 1 ಟೇಬಲ್ ನ ಬರುತ್ತಾ, ನೆಕ್ಸ್ಟ್ 3 ಟೇಬಲ್ ನ ಬರುತ್ತಾ, ನೆಕ್ಸ್ಟ್ 7 ಟೇಬಲ್ ನ ಬರುತ್ತಾ, ಮತ್ತ 21 ಟೇಬಲ್ ನ ಬರುತ್ತಾ. ನಾವು ಏನ್ ಕ್ವಶನ್ ಮಾಡಕತ್ತೇವಿ? ಅಲ್ಲ ಅಂತ ಹೇಳಕತ್ತೇವಿ. ಹೌದು ಅಂತ ಹೇಳಕತ್ತಿಲ್ರಿ, ಅಲ್ಲ ಅಂತ ಹೇಳಕತ್ತೇವ್ರಿ. ಆನ್ಸರ್ ಎಷ್ಟ್ ಆಗ್ತೈತ್ರಿ? 21 ಆಗುತ್ತಾ? 21 ಆಗ್ತೈತ್ರಿ ಆನ್ಸರ್. ಯಾಕಂದ್ರೆ ಇಟ್ ಹ್ಯಾಸ್ ಮೋರ್ ದೆನ್ 2 ಫ್ಯಾಕ್ಟರ್ಸ್. ಇದು ಎರಡಕ್ಕಿಂತ ಹೆಚ್ಚು ಅಪವರ್ತನಗಳನ್ನು ಹೊಂದೈತ್ರಿ. ಅದಕ್ಕ ನಾವ್ ಇದಕ್ಕೆ ಏನನ್ನಲ್ಲ? ಅವಿಭಾಜ್ಯ ಸಂಖ್ಯೆ ಅನ್ನಲ್ಲ. ಗೊತ್ತಾಯ್ತ್ರಿ ಇದು ಆನ್ಸರ್. ನೆಕ್ಸ್ಟ್ ನೋಡಿ, ಕೆಳಗಿನ ಅವಿಭಾಜ್ಯ ಸಂಖ್ಯೆ ಯಾವ್ದು ಅಂತ? ವಿಚ್ ಇಸ್ ದ ಲೀಸ್ಟ್ ಪ್ರೈಮ್ ನಂಬರ್ ಇನ್ ದ ಫಾಲೋಯಿಂಗ್ ಅಂತ ಹೇಳಕತ್ತಾನ. ಯಾವುದು ಅತ್ಯಂತ ಚಿಕ್ಕ ಅವಿಭಾಜ್ಯ ಸಂಖ್ಯೆ ಅಂತ ಹೇಳಕತ್ತಾನ. ಇಲ್ಲಿ ನೋಡ್ರಿ, ಆನ್ಸರ್ ಏನಾಗುತ್ತಪ್ಪ ಅಂತಂದ್ರ ಅತ್ಯಂತ ಚಿಕ್ಕ ಅವಿಭಾಜ್ಯ ಸಂಖ್ಯೆ ಅಂದ್ರ ಅವಿಭಾಜ್ಯ ಸಂಖ್ಯೆಗಳು ಬರಿಬೇಕ್ರಿ. 2 3 5 7 ನೆಕ್ಸ್ಟ್ 11 13 ಕಂಟಿನ್ಯೂ ಸೋ ಆನ್. ಅತ್ಯಂತ ಚಿಕ್ಕ ಅವಿಭಾಜ್ಯ ಸಂಖ್ಯೆ ಯಾವ್ದಾಗ್ತೈತ್ರಿ? 2 ಆಗ್ತೈತಿ. ಅದೇ ರೀತಿಯಾಗಿ ಅತ್ಯಂತ ಚಿಕ್ಕ ಸಮ ಅವಿಭಾಜ್ಯ ಸಂಖ್ಯೆ ಕೇಳಿದ್ರು 2 ಆಗ್ತೈತಿ. ಓಕೆನಾ? ಅತ್ಯಂತ ಚಿಕ್ಕ ಅವಿಭಾಜ್ಯ ಸಂಖ್ಯೆ ಯಾವ್ದ್ರಿ? ಚಿಕ್ಕ ಅವಿಭಾಜ್ಯ ಸಂಖ್ಯೆ ಅಂತಂದ್ರೆ ಯಾವ್ದಾಗ್ತೈತಿ? ನಮ್ದು 2 ಆಗ್ತೈತಿ. ಅತಿ ಚಿಕ್ಕ ಸಮ ಅವಿಭಾಜ್ಯ ಅಂತ ಕೇಳಿದ್ರ ಯಾವ್ದಾಗತ್ರಿ ಆನ್ಸರ್? ಆನ್ಸರ್ ಯಾವ್ದಾಗತ್ರಿ? 2 ಆಗ್ತೈತಿ. ಅತ್ಯಂತ ಚಿಕ್ಕ ಸಂಖ್ಯೆ ಅಂದ್ರ ಅವಿಭಾಜ್ಯ ಅಂದ್ರ ಅದೇ ಸಮ ಅವಿಭಾಜ್ಯ ಅಂದ್ರ ಒಂದೇ. ಅದೇ ಏನಾದ್ರು ಕ್ವಶನ್ ಹಿಂಗ್ ಕೇಳಿದಪ್ಪ ಅಂದ್ರ ಅತಿ ಚಿಕ್ಕ ಬೆಸ ಅವಿಭಾಜ್ಯ ಅಂತ ಕೇಳಿದ್ರ ಬೆಸ ಅವಿಭಾಜ್ಯ ಅಂತ ಕೇಳಿದ್ರೆ ಯಾವ್ದು ಹಾಕ್ತೀರಾ? 3 ಹಾಕ್ಬೇಕ್ರಿ. 3 ಹಾಕ್ಬೇಕು. ಯಾಕಂದ್ರ ಬೆಸ ಕೇಳಕತ್ತಾನ. ಬಟ್ ನಮಗಿಲ್ಲಿ ಕೇಳಿರೋದೇನು? ಕನಿಷ್ಠ ಅಂದ್ರ ಅತಿ ಚಿಕ್ಕ ಲೀಸ್ಟ್ ಪ್ರೈಮ್ ನಂಬರ್ ಯಾವ್ದು ಅಂತ ಹೇಳಕತ್ತೀವಿ ನಾವು? 2 ಆಗ್ತೈತಿ. ಆನ್ಸರ್ 2 ಆಗ್ತೈತಿ. ಇದು ಗೊತ್ತಾಯ್ತ್ರಿ? ಇದ್ರ ಬಗ್ಗೆ ಸ್ವಲ್ಪ ಐಡಿಯಾ ಇರ್ಬೇಕ್ರಿ. ನೆಕ್ಸ್ಟ್ ನೋಡಿ, ಇವುಗಳಲ್ಲಿ ಫೈಂಡ್ ದ ಆಡ್ ಒನ್ ಔಟ್ ಅಂತ. ಇವುಗಳಲ್ಲಿ ಫೈಂಡ್ ದ ಆಡ್ ಒನ್ ಔಟ್ ಅಂತಂದ್ರ ಇವುಗಳಲ್ಲಿ ಬೇರೆ ಆಗಿರುವಂತ ಸಂಖ್ಯೆ ಯಾವ್ದು ಅಂತ ಕೇಳಕತ್ತಾನ. ಬೇರೆ ಅಂದ್ರೆ ಎಲ್ಲಾನು ಸೇಮ್ ಅದ, ಒಂದೊಂದು ಬ್ಯಾರೆ ಐತೆ ಅಂತ ಹೇಳಕತ್ತಾನ್ರಿ. ಯಾವ್ದ್ರಿ ಅದು? ಇಲ್ಲಿ ನೋಡ್ರಿ, ಫಸ್ಟ್ ಈ ತರನಾಗಿ ಬಂದಾಗ ಏನ್ ಮಾಡ್ಬೇಕ್ರಿ ನಾವು? ಕ್ಯೂಬ್ ಮತ್ತೆ ಸ್ಕ್ವೇರ್ ನಂಬರ್ ನೋಡ್ಕೋಬೇಕಾಗುತ್ತಾ. ಓಕೆನಾ? ಇಲ್ಲಿ ನೋಡಿ, 2 ಕ್ಯೂಬ್ ಎಷ್ಟ್ ಆಗ್ತೈತ್ರಿ? 8 ಆಗುತ್ತಾ. 3 ಕ್ಯೂಬ್ ಎಷ್ಟ್ ಆಗ್ತೈತ್ರಿ? 27 ಆಗುತ್ತಾ. 5 ಕ್ಯೂಬ್ ಎಷ್ಟ್ ಆಗ್ತೈತ್ರಿ? 125 ಆಗ್ತೈತಿ. ಅಂದ್ರೆ ಕ್ಯೂಬ್ ಮೀನಿಂಗ್ ಏನ್ ಗೊತ್ತೇನ್ರಿ? ಈ 2 ನ 3 ಸಲ ಗುಣಾಕಾರ ಮಾಡಂತ. ಓಕೆನಾ? 2 2 4 4 2 8 ಆಗುತ್ತಾ. 2 3 6 ಅಲ್ರಿ ಮತ್ತ. ಓಕೆನಾ? ಇದು ಗೊತ್ತಾಗತ್ರಿ? 8 ಆಗುತ್ತಾ. ನೆಕ್ಸ್ಟ್ 2 to the power 3 ಅಂದ್ರೆ 3 ನ 3 ಸಲ ಗುಣಾಕಾರ ಮಾಡತ್ರಿ. 3 3 9 3 27. ಓಕೆನಾ? ಬಟ್ ಇದು 63 ಅನ್ನೋದೇನ್ರಿ? ಇದು ಯಾವ್ದ್ರದ್ದು ಘನಸಂಖ್ಯೆ ಅಲ್ಲ. ಓಕೆನಾ? ಅದಕ್ಕೆ ಆನ್ಸರ್ ಏನಾಗ್ತೈತ್ರಿ ನಮ್ದೀಗ? 63 ಆಗ್ತೈತಿ. ಗೊತ್ತಾಯ್ತ್ರಿ? ಕೆಳಗಲ್ಲಿ ಯಾವ್ದು ಅವಿಭಾಜ್ಯ ಸಂಖ್ಯೆ ಆಗಿದೆ ಅಂತ ಕೇಳಕತ್ತಾನ್ರಿ.
ಸಂಖ್ಯೆ ಯಾವ್ದು ಅವಿಭಾಜ್ಯ ಸಂಖ್ಯೆ ಯಾವ್ದಾಗ್ತದೆ 33 ಅನ್ನೋದೇನ್ರಿ 33 3ರಿಂದ ಭಾಗ ಆಗ್ತೈತ್ರಿ 3ರಿಂದ ಭಾಗ ಆಗ್ತೈತಿ ಇದೇನಲ್ರಿ ಇದು ಅವಿಭಾಜ್ಯ ಸಂಖ್ಯೆ ಅಲ್ಲ. ನೆಕ್ಸ್ಟ್ 81 9ರಿಂದ ಭಾಗ ಆಗ್ತದ್ರಿ ಇದನ್ನ ಏನಲ್ರಿ ಅವಿಭಾಜ್ಯ ಸಂಖ್ಯೆ ಅಲ್ಲ. 93 ಏನಾಗ್ತೈತ್ರಿ 3ರಿಂದ ಭಾಗಾಕಾರ ಆಗ್ತೈತ್ರಿ ಎಷ್ಟ್ಲೆ 3 ಒಂದ್ಲೆ 3 ಮೂರ್ಲೆ 3 ಒಂದ್ಲೆ 3 ಓಕೆನಾ ಇದನ್ನ ಏನಲ್ರಿ ಇದು ಅವಿಭಾಜ್ಯ ಸಂಖ್ಯೆ ಅಲ್ಲ. ಆದ್ರ ಆನ್ಸರ್ ಯಾವ್ದಾಗ್ತೈತಿ ಹಂಗಂದ್ರ 97 ಆಗುತ್ತಾ 97 ಅನ್ನೋದು ಏನ್ರಿ ಒಂದು ಅವಿಭಾಜ್ಯ ಸಂಖ್ಯೆ ಇವು 3 ಅಲ್ಲ ಅಂದ್ರೆ ಡೆಫಿನೆಟ್ಲಿ ಏನಾಗಿರುತ್ತೆ ಅಂದ್ರೆ ಹಂಗ ಅಂತ ಹೇಳಕತ್ತಿಲ್ಲ 97 ಅನ್ನೋದು ಒಂದು ಅವಿಭಾಜ್ಯ ಸಂಖ್ಯೆ ಆಗೈತಿ ಅವಿಭಾಜ್ಯ ಸಂಖ್ಯೆ ಆಗೈತಿ. ನೆಕ್ಸ್ಟ್ ನೋಡಿ ನೋಡಿ ಏನನ ಯಾವ ಬೆಲೆಗೆ ಇದರ ಅಂಕೆಗಳ ಮೊತ್ತ 2 ಆಗುತ್ತದೆ ಅಂತ ಕೇಳಕತ್ತಾನ್ರಿ 10 to the power n plus 1 ಐತಿ ಇದ್ರ ಮೊತ್ತ ಎಷ್ಟು ಸಿಗ್ಬೇಕಂತ ನನಗ 2 ಸಿಗ್ಬೇಕಂತ ಹೇಳಕತ್ತಾನ. ಹಂಗಂದ್ರ n ಇದ್ದಲ್ಲಿ ಏನ್ ಆಗ್ತಿರತಿ ಕೇಳಕತ್ತಾನ n ಇದ್ದಲ್ಲಿ ಏನ್ ಹಾಕ್ಬೋದ್ರಿ ನಾವು ಸಪೋಸ್ ನೋಡಿ ಇಲ್ಲಿ ವಾಸ್ತವ ಸಂಖ್ಯೆಗಳು ಅಂತ ಹೇಳಕತ್ತಾನ್ರಿ. ವಾಸ್ತವ ಸಂಖ್ಯೆಗಳು ಅಂತಂದ್ರೆ ಏನ್ರಿ ಫಸ್ಟ್ ವಾಸ್ತವ ಸಂಖ್ಯೆಗಳು ವಾಸ್ತವ ಸಂಖ್ಯೆ ಅಂದ್ರೆ ಏನಪ್ಪಾ ಅಂತಂದ್ರ ರಿಯಲ್ ನಂಬರ್ಸ್ ಅಂದಂಗ್ರಿ ರಿಯಲ್ ನಂಬರ್ಸ್ ಅಂದಂಗ್ರಿ ಆಯ್ತ್ರಿ. ಈ ರಿಯಲ್ ನಂಬರ್ಸ್ ಅಂತಂದ್ರ ಎಲ್ಲಾ ಸಂಖ್ಯೆಗಳು ಬರ್ತಾವ್ರಿ ಯಾವ್ಯಾವ ಬರ್ತಾವ್ರಿ ರಾಷನಲ್ ನಂಬರ್ ಬರ್ತಾವ ಮತ್ತ ರಾಷನಲ್ ನಂಬರ್ ಪ್ಲಸ್ ಇರ್ರಾಷನಲ್ ನಂಬರ್ ಬರುತ್ತಾ ಓಕೆನಾ ಇವೆಲ್ಲಾನು ಇದ್ರ ಒಳಗೊಂಡಿರ್ತೈತ್ರಿ. ಹಂಗಂದ್ರ ಏನ್ ಮಾಡ್ತೀನಿ 10 to the power 2/3 ತಗೊಂಡ್ಬಿಡ್ತೇನ್ರಿ ಪ್ಲಸ್ 1 ಇದ್ರ ವ್ಯಾಲ್ಯೂ ಏನ್ ಬರ್ತೈತ್ರಿ ಫೈಂಡ್ ಔಟ್ ಮಾಡಕ್ ಬರ್ತೈತ್ರಿ ಬರಲ್ಲ. ಹಂಗಂದ್ರ ಏನಾಗಲ್ರಿ ಇದು ಅಲ್ಲ. ನೆಕ್ಸ್ಟ್ n ಧನಾತ್ಮಕ ಪೂರ್ಣಾಂಕ ಅಂತ ಹೇಳಕತ್ತಾನ್ರಿ. ಧನಾತ್ಮಕ ಪೂರ್ಣಾಂಕ ಅಂದ್ರೆ ಸೆಟ್ ಆಫ್ ಇಂಟಿಜರ್ಸ್ ಅಂದಂಗ್ರಿ ಇಂಟಿಜರ್ಸ್ ಏನೇನು ಬರ್ತಾವ್ರಿ ಪ್ಲಸ್ ಧನಾತ್ಮಕ ಅಂತ ಹೇಳಕತ್ತಾನೆ ಕಂಪ್ಲೀಟ್ ಆಗಿ ಪ್ಲಸ್ ಅಷ್ಟೇ ಬರ್ತೈತಿ ಅಂದಂಗ ಪ್ಲಸ್ ವ್ಯಾಲ್ಯೂಸ್ ಅಷ್ಟೇ ಬರ್ತಾವ ಅಂದಂಗ್ರಿ 1 2 3 4 ಕಂಟಿನ್ಯೂಸ್ ಒನ್ ಇದನ್ನ ಹೆಂಗ್ ಇಂಡಿಕೇಟ್ ಮಾಡ್ತೇವ್ರಿ ಐ ಟು ದಿ ಪವರ್ ಪ್ಲಸ್ ಅಂತ ಇಂಡಿಕೇಟ್ ಮಾಡ್ತೇವಿ ಓಕೆನಾ. ಇದು ಆದ್ಮೇಲೆ ನೋಡಿ ಈ ಧನಾತ್ಮಕ ಅಂತ ಹೇಳಕತ್ತಾನ ಅಂದ್ರೆ ಏನಾಗ್ತದ್ರಿ 10 to the power 1 ತಗೋರಿ ಪ್ಲಸ್ 1 ಇದು ಎಷ್ಟಾಗ್ತದೆ 10 ಪ್ಲಸ್ 1 ಆಗುತ್ತೆ. ಇದು ಆನ್ಸರ್ ಎಷ್ಟು 11 ಬರುತ್ತಾ ನಮ್ಗೆ ಎಷ್ಟು ಬರ್ಬೇಕ್ರಿ 2 ಬರ್ಬೇಕಾಗೈತಿ. ಹಂಗಂದ್ರೆ ಏನ್ರಿ ಇದನ್ನು ಆನ್ಸರ್ ಅಲ್ಲ. ಹಂಗಂದ್ರ ಈಗ ಏನ್ ಮಾಡೋಮ್ರಿ ಈಗ ಏನ್ ಮಾಡ್ತೀರಾ ನೆಕ್ಸ್ಟ್ ಸೆಕೆಂಡ್ ಏನ್ ಹೇಳಾಕ್ತಾನ್ರಿ ಪೂರ್ಣ ಸಂಖ್ಯೆಗಳಂತ ಪೂರ್ಣ ಸಂಖ್ಯೆಗಳಂತಂದ್ರೆ ಯಾವ್ದ್ರಿ ಹೋಲ್ ನಂಬರ್ಸ್ ಅಂದಂಗ ಸೆಟ್ ಆಫ್ ಹೋಲ್ ನಂಬರ್ಸ್ 0 1 2 3 ಕಂಟಿನ್ಯೂಸ್ ಒನ್ ಓಕೆನಾ. 10 to the power n ಐತಿಲ್ರಿ ಪ್ಲಸ್ 1 ಐತಿ ಇಲ್ಲಿ ಏನ್ ಹಾಕ್ಬೋದಪ್ಪ ಅಂದ್ರ 0 ಅಷ್ಟೇ ಹಾಕಲ್ಲ ಯಾವ್ದೇ ಅಂತ ಹೇಳಕತ್ತಾನ್ರಿ. ಯಾವ್ದೇ ಅಂದ್ರೆ ನನ್ ಇಷ್ಟ ರೀ ಯಾವ್ದು ಬೇಕಾದ್ರೆ ಹಾಕ್ತೀನಿ 10 to the power 2 ಪ್ಲಸ್ 1 ಹಾಕ್ತೀನಿ ಎಷ್ಟು ಬರೀತೀರಾ ಪ್ಲಸ್ 1 ಎಷ್ಟು ಆಗ್ತೈತಿ 1 ಮೂರ 1 ಆಗುತ್ತಾ ನಮ್ದು ಆನ್ಸರ್ ಎಷ್ಟು ಬೇಕ್ರಿ 2 ಬೇಕಾಗೈತಿ ಗೊತ್ತಾಗತ್ರಿ. ಇದು ಏನಾಗಲ್ರಿ ಇದು ಆನ್ಸರ್ ಆಗಲ್ಲ. ಹಂಗಂದ್ರೆ ಡೆಫಿನೆಟ್ಲಿ ಯಾವ್ದಾಗತ್ರಿ n = 0 ಮಾತ್ರ ಅಂತ ಓಕೆನಾ. ಯಾಕ್ರಿ ಅಂತಂದ್ರ ಇಲ್ಲಿ ನೋಡಿ 10 to the power n plus 1 n ಇದ್ದಲ್ಲಿ ಏನಾಗ್ಬಿಡ್ರಿ 0 ಹಾಕ್ರಿ ಪ್ಲಸ್ 1 ಆಗುತ್ತಾ ಇದು ಎಷ್ಟಾಗ್ತೈತ್ರಿ ಇದು ಯಾವುದೇ ಒಂದು ಸಂಖ್ಯೆಯ ಘಾತ ಏನಾದ್ರೂ 1 ಆಗಿತ್ತು 0 ಆಗಿತ್ತಪ್ಪ ಅಂದ್ರೆ ಅದ್ರ ವ್ಯಾಲ್ಯೂ ಎಷ್ಟಾಗಿರ್ತೈತ್ರಿ 1 ಆಗಿರ್ತೈತಿ. ಇಲ್ಲಿ ಏನ್ ಬರೀತೀರಾ ನೀವು 1 ಪ್ಲಸ್ 1 ಆಗುತ್ತೆ ಆನ್ಸರ್ ಎಷ್ಟಾಗ್ತೈತ್ರಿ 2 ಆಗ್ತೈತ್ರಿ. ಅಂದ್ರೆ ಯಾವುದೇ ಒಂದು ಸಂಖ್ಯೆಯ ಎಕ್ಸ್ಪೋನೆಂಟ್ ಅಂಡ್ ಪವರ್ಸ್ ಅಲ್ಲಿ ಬರುತ್ತ್ರಿ ಇದು ಯಾವುದೇ ಒಂದು ಸಂಖ್ಯೆಯ ಘಾತ ಏನಾದ್ರೂ 0 ಆಗಿತ್ತಪ್ಪ ಅಂದ್ರೆ ಅದ್ರ ವ್ಯಾಲ್ಯೂ ಡೆಫಿನೆಟ್ಲಿ ಎಷ್ಟಾಗಿರ್ತೈತಪ್ಪ ಅಂದ್ರೆ 1 ಆಗಿರ್ತೈತಿ ಓಕೆನಾ. ಗೊತ್ತಾಯ್ತ್ರಿ ಇದು ಆನ್ಸರ್ ಎ ಆಗ್ತೈತಿ. ನೆಕ್ಸ್ಟ್ ಯಾವ ಪೂರ್ಣಾಂಕವನ್ನು -16ರಿಂದ ಗುಣಿಸಿ 12ರಿಂದ ಭಾಗಿಸಿದಾಗ -32 ಬರುತ್ತದೆ ಅಂತ ಹೇಳತಾನೆ. ಯಾವ ಪೂರ್ಣಾಂಕ ಅಂದ್ರೆ ಯಾವ್ದಕ್ಕ ನಮಗೂ ಗೊತ್ತಿಲ್ಲ ಯಾವ ಪೂರ್ಣಾಂಕ -16ರಿಂದ ಗುಣಿಸಿ ಅಂತ ಹೇಳತ್ತಂದ್ರೆ ಗುಣಾಕಾರ ಆಗತ್ತೀನಿ. ಆಮೇಲೆ ಇದನ್ನ 12ರಿಂದ ಭಾಗಿಸಿದಾಗ ಬರೋ ಉತ್ತರ ಎಷ್ಟೈತಿದ್ರಿ -32 ಅಂತ ಹೇಳತ್ತೇನ್ರಿ. ಇಂಟಿಜರ್ ಇಸ್ ಮಲ್ಟಿಪ್ಲೈ ಬೈ -16 and divided by 12 then the resultant is -32 find the integer ಅಂತ ಹೇಳಕತ್ತಾನ. ಇವಾಗ ಏನ್ ಮಾಡ್ಬೇಕು ಗೊತ್ತೇನ್ರಿ ಇಲ್ಲಿ ನೋಡಿ ಡಿವೈಡ್ ಬೈ ಐತಿಲ್ರಿ ಯಾವಾಗ್ಲೂ ಇದು ಡಿವೈಡ್ ಬೈ ಇದು ಈಕ್ವಲ್ ಟು ಸೈನ್ ಕ್ರಾಸ್ ಮಾಡಕತ್ತಿದಾರ ಮಲ್ಟಿಪ್ಲಿಕೇಶನ್ ಆಗುತ್ತಾ -16 ಈಸ್ ಈಕ್ವಲ್ಸ್ ಟು -32 ಇಂಟು 12 ಆಗುತ್ತೆ ಓಕೆನಾ 12 ಆಗುತ್ತೆ. ಇದು ಈಚೆ ಕಡೆ ಹೋದ್ರೆ ಮಲ್ಟಿಪ್ಲಿಕೇಶನ್ ಆಗುತ್ತೆ. ಇಲ್ಲಿ ನೋಡಿ ಇದು ಗುಣಾಕಾರ ಐತಿ ಈ ಸೈಡ್ ಹೋದ್ರೆ ಏನಾಗ್ತೈತಿ
ಭಾಗಾಕಾರ ಆಗುತ್ತೆ. ಅಂದ್ರೆ ಮಲ್ಟಿಪ್ಲಿಕೇಶನ್ ಇದ್ದದ್ದು when it cross equal sign it will divided by. Okay, you get here divided by -16. ಓಕೆನಾ? ಈಗ ಏನಾಗುತ್ತೆ ಮೈನಸ್ ಡಿವೈಡ್ ಬೈ ಮೈನಸ್ ಏನಾಗ್ತೈತಿ ನಮ್ದು ಪ್ಲಸ್ ಆಗುತ್ತಾ ಮೈನಸ್ ಮೈನಸ್ ಗೆಟ್ ಕ್ಯಾನ್ಸಲ್ ಆಗುತ್ತೆ. 16 ಒಂದ್ರೆ 16 ಎರಡ್ಲೆ ಆಗುತ್ತಾ ಎಕ್ಸ್ ಇಕ್ವಲ್ಸ್ ಎಷ್ಟು ಆಗ್ತದೆ 12 ಎರಡ್ಲೆ 24 ಆಗುತ್ತಾ 12 ಎರಡ್ಲೆ 24 ಆಗುತ್ತಾ. ಓಕೆನಾ? ಇದೇ ರೀತಿಯಾಗಿ ನಾವ್ ಏನ್ ಮಾಡ್ತೀವಪ್ಪ ಅಂತಂದ್ರೆ ನೀವು ಯಾರಾದ್ರೂ PSTR GPSTR HSTR ಆಗಲಿ ಅಥವಾ ಯಾವುದೇ ಒಂದು ಕಾಂಪಿಟೇಟಿವ್ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಿದ್ದೀರಿ ಅಂತಂದ್ರೆ ನಮ್ಗೆ ಕೊಡುವಂತ ವಿಡಿಯೋಗಳು ಏನಾಗ್ತಾವ್ರಿ ಹೆಲ್ಪ್ಫುಲ್ ಆಗ್ತಾವ. ಓಕೆನಾ? ನೀವೇನ್ ಮಾಡಿ ಈ ರೀತಿಯಾದಂತ ಇನ್ನೂ ಹೆಚ್ಚು ವಿಡಿಯೋಗಳು ಬೇಕಾಗಿತ್ತಪ್ಪ ಅಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಯಾರಾದ್ರೂ ಈ ರೀತಿ ಎಕ್ಸಾಮ್ ಪ್ರಿಪೇರ್ ಆಗ್ತಿದ್ರೆ ಅವ್ರಿಗೆ ವಿಡಿಯೋನ ಸೆಂಡ್ ಮಾಡಿ ಅಥವಾ ಶೇರ್ ಮಾಡಿ. ಓಕೆನಾ? ಥ್ಯಾಂಕ್ ಯು.